ಗೊತ್ತಲ್ಲ ಈ ಸಮ್ಮರಲ್ಲೇ ವೇರ್ ಮಾಡಿದ್ದೀನಿ ಅಂದರೆ ಎಷ್ಟು ಕಂಫರ್ಟಬಲ್ ಆಗಿರ್ತದೆ. ನೀವೇ ಸೂಪರ್. ನೀವು ಬಿಸಿಲು ಸಾಕು, ಈ ಬೆವರು ಸಾಕು. ಶುಂಠಿ, 2 ಈರುಳ್ಳಿ, 1 ಟೊಮೆಟೊ ಎಲ್ಲ ಮಾಡ್ಬಿಟ್ಟು ತಿಂದ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಏನೋ ದಾನ ಅಂತ ಮಾಡಿದಾಗ ಮಾಡ್ತೀನಿ. ಏನು ತಗೋಬೋದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಫ್ರೆಂಡ್ಸ್, ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಾಯಂಕಾಲ ಆಗಿದೆ, ಫ್ರೆಶ್ ಆಗಿ ಏನೋ ಸ್ನಾನ ಮಾಡಿಕೊಂಡು ತಲೆ ಬಚ್ಕೊಂಡು ಆಮೇಲೆ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಚಿಕನ್ ತೊಗೊಬಂದಿದ್ರು ಇವತ್ತು. ಸೊ ಚಿಕನ್ನು ಬೇಯಿಸಿ ಇಟ್ಬಿಟ್ಟು, ಏನಕ್ಕೆ ಬೇಯಿಸಿಟ್ಟೆ ಅಂತಂದರೆ ಅದು ಗಿರಿರಾಜ ಕೋಳಿ ಅಂತಾರಲ್ಲ ಆ ಥರ ಕೋಳಿ, ಸ್ವಲ್ಪ ಬೇಗ ಟೈಮು ಬೇಕಾಗುತ್ತೆ. ಮತ್ತು ಅದರಲ್ಲಿ ಗ್ರೇವಿ ಸ್ವಲ್ಪ ಮಾಡೋಣ, ಸ್ವಲ್ಪ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಬಿರಿಯಾನಿ ತಿನ್ನಬೇಕು ಅಂತ ಅನಿಸುತ್ತೆ, ಬೇಡ ಅಂತಲೂ ಅನಿಸ್ತಿದೆ. ನೋಡೋಣ ಏನು ಮೈಂಡ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಚೆನ್ನಾಗಿ ಬರುತ್ತೆ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ತಪ್ಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮುಂದಿನ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ. ಹಾಗೇನೇ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಹೌದು ಫ್ರೆಂಡ್ಸ್, ಇನ್ನೊಂದೇ ಒಂದು ಹೇಳೋದು ಮರ್ತೆ ನಾನು ಈಗ ವೇರ್ ಮಾಡಿದ್ನಲ್ಲ, ಇದು ನಮ್ಮದೇ ಫೀಡಿಂಗ್ ಮೆಟರ್ನಿಟಿ ವೇರು. ಇಲ್ಲಿ ತೋರಿಸ್ತೀನಿ, ಕಾಣಲ್ಲ, ಟಾರ್ಚ್ ಆಫ್ ಮಾಡಿದ್ರೆ ಕಾಣುತ್ತಾ? ಕಾಣಲ್ಲ ಫ್ರೆಂಡ್ಸ್. ಅಂದರೆ ನೈಟ್ ಆಗಿಬಿಟ್ಟು 6 ಗಂಟೆ ಹತ್ತಿರ 5:15 ನೋಡಿ, ಇವಾಗ ಕಾಣ್ತಿದೆ ನೋಡಿ. ಈ ಥರ ಇಲ್ಲಿ ಫೀಡಿಂಗ್ಗೆ ಓಪನ್ ಬರುತ್ತೆ ಈ ಥರ. ಆಮೇಲೆ ನಾರ್ಮಲ್ ಸ್ಲೀವ್ ಬರುತ್ತೆ, ಆಮೇಲೆ ಇಷ್ಟು ಉದ್ದ ಲೆಂತ್ ನೋಡಿ, ಫುಲ್ ಲೆಂತ್ ಬರುತ್ತೆ. ಸೊ ಈ ಥರ ಇರುತ್ತೆ. ಹಾಗೇನೇ ಹಿಂದೆಗಡೆ ಅಡ್ಜಸ್ಟಬಲ್ ದಾರ ಬರುತ್ತೆ, ಹಾಗೆಯೇ ಸೈಡ್ ಪಾಕೆಟ್ ಕೂಡ ಇದೆ ಈ ಥರ. ಓಕೆನಾ? ಸೊ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಕಾಟನ್ ಫ್ಯಾಬ್ರಿಕ್ಕು, ಮೆಟೀರಿಯಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗೊತ್ತಲ್ಲ ಈ ಸಮ್ಮರಲ್ಲೇ ವೇರ್ ಮಾಡಿದ್ದೀನಿ ಅಂದರೆ ಎಷ್ಟು ಕಂಫರ್ಟಬಲ್ ಆಗಿರ್ತದೆ, ನೀವು ಅರ್ಥ ಮಾಡ್ಕೋಬೇಕು. ಸೊ ಈ ಥರ ಇದೆ. ಮತ್ತು ಇವಾಗ ಹೋಗ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಬೇಕು. ಎಷ್ಟು ನೀರು ಕುಡಿದ್ರೂ ಬಾಯಿ ನೋಡಿ ಹಾರ್ಕೊಂಡು ಹೋಗ್ತಾನೆ ಇದೆ. ನೀರು ಇಂಟೇಕ್ ಜಾಸ್ತಿ ಮಾಡಬೇಕಾಗಿದೆ ನಾನು, ಯಾಕಂದರೆ ಅಷ್ಟು ನೀರು ಬೇಕು ಅನ್ನಿಸ್ತಾ ಇದೆ. ಸೊ ಈಗ ಹೋಗ್ಬಿಟ್ಟು ನೀರು ಒಂದು ತುಂಬ ನೀರು ಕುಡಿದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಬ್ರೆಡ್ ತೊಗೊಬಂದಿದ್ದಾಳೆ ನೆನ್ನೆ, ವೀಟ್ ಬ್ರೆಡ್ಡು. ಸೊ ಅದು 2 ಬ್ರೆಡ್ ತಿಂದುಬಿಟ್ರೆ ಇನ್ನೊಂದು 2 ಅವರ್ ಮ್ಯಾನೇಜ್ ಆಗಿಬಿಡುತ್ತೆ. ಸೊ 2 to 3 ಅವರ್ಸ್ ಒನ್ಸ್ ಏನಾದ್ರು ಒಂದು ತಿಂತಾನೇ ಇರಬೇಕಂತ, ಅವಾಗ ಶುಗರ್ ಕಂಟ್ರೋಲಲ್ಲಿ ಇರುತ್ತೆ. ಹಾಗೆ ಒಳ್ಳೇದು ಅಂತ ಡಾಕ್ಟರ್ ಹೇಳಿದ್ದು. ಸೊ ಹಾಗಾಗಿ ತಿಂತಾನೇ ಇರಬೇಕು ಏನಾದರೂ ಒಂದೊಂದು. ನನ್ನ ಬಾಯಿ ಸುಮ್ಮನೆ ಇರಲ್ಲ ಫ್ರೆಂಡ್ಸ್, ತುಂಬ ತಿಂತಾನೇ ಇರಬೇಕು ಅನಿಸುತ್ತೆ. ಬಟ್ ಏನಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ನಾಳೆ ತರಿಸ್ಬೇಕು ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲನೂ. ಸೊ ಇವಾಗ ಹೋಗ್ಬಿಟ್ಟು ನಾವು ಟೀ ಕುಡಿಬೇಕು, ನೀರು ಕುಡಿಬೇಕು, ಆಮೇಲೆ ಏನೇನು ಮಾಡೋದು ನೋಡೋಣ ಫ್ರೆಂಡ್ಸ್. ಇವಾಗ ಚಿಕನ್ ಬೇಯಿಸಿಟ್ಟಿದ್ದೀನಿ ಅಂತ ಹೇಳಿದ್ನಲ್ವ, ಸೊ ಅದನ್ನು ನಾನು ಟಚ್ ಕೂಡ ಮಾಡಿಲ್ಲ. ಟೀ ಮಾಡೋದು ಕುಡಿದ್ಬಿಟ್ಟಿದ್ದೀನಿ, ಕುಡಿದ್ಬಿಟ್ಟು ಇಟ್ಬಿಟ್ಟು ಇವಾಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಸಾಂಬಾರಿಗೆ ಏನೇನು ಬೇಕು ಅಂದ್ಬಿಟ್ಟು. 3/4 kg ಚಿಕನ್ ಇದೆ, ಅದರಲ್ಲಿ ಅರ್ಧ kg ಚಿಕನ್ನು ಸಾಂಬಾರು ಮಾಡ್ತೀನಿ. ಸೊ ಬೆಳ್ಳುಳ್ಳಿ, ಶುಂಠಿ, 2 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕೊಬ್ಬರಿ, ಪುದೀನ, ಕೊತ್ತಂಬರಿ ಸೊಪ್ಪು, ಅದಕ್ಕೆ ಜೀರಿಗೆ, ಮೆಣಸು, ಸೋಂಪು, ಚಕ್ಕೆ, ಲವಂಗ. ಸೊ ಇಷ್ಟನ್ನು ಹಾಕ್ಬಿಟ್ಟು ಇದಕ್ಕೊಂದು 1/4 ಟೀ ಸ್ಪೂನಷ್ಟು ಕಡಲೆಪಪ್ಪು, ಆಮೇಲೆ ಸ್ವಲ್ಪ ಗಸಗಸೆ, ಇಷ್ಟು ಹಾಕೊಂಡು ಆಯಿಲ್ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಬೇಕಾದ್ರೆ 1 ಸ್ಪೂನ್ ಏನು ಖಾರ ಮಸಾಲೆ, ಏನದು ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ 2 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಆಮೇಲೆ ಬೇಕಿದ್ರೆ ಚಿಕನ್ ಮಸಾಲ, ಗರಂ ಮಸಾಲ ಹಾಕ್ಕೋಬೋದು, ಇಲ್ಲಿದ್ರೂ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಡ್ತೀನಿ. ಆಮೇಲೆ ಈ ಕಡೆ ಬಂದುಬಿಟ್ಟು ಚಿಕನ್ ಫ್ರೈ ಮಾಡೋದಕ್ಕೆ, ಫ್ರೈ ಅಲ್ಲ ಫ್ರೆಂಡ್ಸ್, ಗ್ರೇವಿ ಮಾಡೋದಕ್ಕೆ ಇಲ್ಲೂ ಖಾರ ರೆಡಿ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಆಮೇಲೇನು ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ 4 ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಈ ಗ್ರೇವಿ ಮಾಡೋದಕ್ಕೆ ಈರುಳ್ಳಿ, ಟೊಮೆಟೊ ಕಟ್ ಮಾಡ್ಕೋಬೇಕು. ಫಸ್ಟು ಈ ಖಾರ ರುಬ್ಕೊಂಡ್ಬಿಡೋಣ, ಕರೆಂಟ್ ಹೋಗ್ಬಿಡುತ್ತೆ ಅಂತ ಸ್ವಲ್ಪ ಭಯ ನನಗೆ. ಸೊ ಹಾಗಾಗಿ ಫಸ್ಟು ಇದು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದೇ ಥರನೇ ಇವಾಗ ಚಿಕನ್ ಸಾಂಬಾರು ಖಾರನ ರೆಡಿ ಮಾಡಿ ಇಟ್ಕೊಂಡು ರುಬ್ಕೊಬಿಡ್ತೀನಿ. ಆಮೇಲೆ ಚಿಕನ್ ಸಾಂಬಾರು ಯಾವ ಥರ ಮಿಕ್ಸ್ ಮಾಡ್ತೀನಿ ಮತ್ತು ಗ್ರೇವಿ ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಓಕೆ, ಫಸ್ಟು ಖಾರ ರೆಡಿ ಮಾಡ್ಕೊಬೋಣ ಫ್ರೆಂಡ್ಸ್. ಈ ಖಾರ ಇಷ್ಟೇನೆ, ಇದನ್ನು ಹಾಕಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಮುಗೀತು ಖಾರ. ಚಿಕನ್ ಸಾಂಬಾರಿಗೆ ತುಂಬ ಜನ ಅಂದರೆ ಹಸಿ ಮಸಾಲೆನ ಹಾಕಿಬಿಟ್ಟು, ಅಂದರೆ ಇದನ್ನೆಲ್ಲ ಹಸಿ ಹಾಕಿ ರುಬ್ಕೊಂಡು ಕೂಡ ಮಾಡ್ತಾರೆ ಚಿಕನ್ ಸಾಂಬಾರು. ಅದು ಒಂಥರ ಟೇಸ್ಟ್ ಬರುತ್ತೆ. ಇವತ್ತು ನಾವು ತೊಗೊಂಡಿರೋದು ಗಿರಿರಾಜ ಚಿಕನ್ ಅಲ್ಲ,
ಸೊ ಇದನ್ನು ನಾಟಿ ಕೋಳಿ ಸಾಂಬಾರು ಥರನೇ ಮಾಡೋಣ ಅಂತ ಎಲ್ಲನೂ ಫ್ರೈ ಮಾಡ್ಕೊಂಡು ಮಾಡಿದಾಗ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಾಡಿದ್ರೆ ತುಂಬ ಟೇಸ್ಟ್ ಆಗಿದೆ. ನನಗಂತೂ ಈ ಥರ ಸಾಂಬಾರು ಮಾಡಿ ತೆಳ್ಳಗೆ ಸಾರು ಮಾಡಿ ತೆಳ್ಳಗೆ ಮುದ್ದೆ ಮಾಡಿ ತಿಂದರೆ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಸೊ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ರೆ ಸ್ಮೆಲ್ ಮಾತ್ರ ಫ್ರೆಂಡ್ಸ್ ಘಮ್ ಅಂತ ಇದೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇನ್ನೊಂದು ಏನು ಗೊತ್ತಾ, ನಾವು ಹಸಿ ಖಾರನ ರುಬ್ಬಿಟ್ಟು ಮಾಡಿದಾಗ ಸಾಂಬಾರು ಟೇಸ್ಟ್ ಇರುತ್ತೆ, ಬಟ್ ಸಾಂಬಾರು ಒಡ್ಕೊಡ್ಕೊ ಅಂತ ಅನಿಸುತ್ತೆ. ಚೆನ್ನಾಗಿ ಮಸಾಲೆ ಬೆತ್ತಂಗೆ ಅನಿಸಲ್ಲ. ಅದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಮಾಡಬೇಕು ಅಂತಾರೆ. ಬಟ್ ಹೆಂಗೆ ಮಾಡಿದ್ರೂ ಇದು ಹುರಿದು ಮಾಡೋ ಸಾಂಬಾರು ಟೇಸ್ಟೇ ಬೇರೆ, ಹಸಿ ಮಸಾಲೆ ಮಾಡೋದೇ ಟೇಸ್ಟೇ ಬೇರೆ. ದಿಸ್ ಈಸ್ ಮೈ ಒಪಿನಿಯನ್. ಸೊ ಚಿಕನ್ ಸಾಂಬಾರನ್ನ ಬೇರೆ ಥರ ಎಲ್ಲ ಮಾಡಿದ್ದಾರೆ, ಬಟ್ ಈ ಥರ ಯಾವಾಗ ಮಾಡೋದು ನಾನು ಇಷ್ಟ. ನಾನು ಮಾಡಿದ್ನ ಹಸಿ ಖಾರ ಮಸಾಲೆ ಎಲ್ಲ. ಅದು ಬಾಯ್ಲರ್ ಚಿಕನ್ ಏನೋ ತೊಗೊಬಂದಾಗ ಏನೋದಾನ ಅಂತ ಮಾಡಿದಾಗ ಮಾಡ್ತೀನಿ. ಇಲ್ಲ ಚೆನ್ನಾಗಿ ಮಾಡಬೇಕು, ಅದು ಚೆನ್ನಾಗಿ ಊಟ ಮಾಡಬೇಕು ಅಂತ ಅನ್ಸಕ್ಕೆ ಈ ಥರ ನಂಗೆ ಯಾವ ಥರ ಬೇಕೋ ಅದನ್ನು ಮಾಡ್ಕೊಂಡು ತಿಂತೀನಿ. ಸೊ ಬಿರಿಯಾನಿ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್, ಯಾಕೋ ಮುದ್ದೆ ತಿನ್ನಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ಮುದ್ದೆನೇ ಮಾಡೋಣ. ಚಿಕನ್ ಸಾರು ಮುದ್ದೆ, ಚಿಕನ್ ಗ್ರೇವಿ ಸ್ವಲ್ಪ ಡ್ರೈ ಥರ ಮಾಡೋಣ. ಸ್ವಲ್ಪ ತುಂಬ ತಿಕ್ಕಾಗಿ ತುಂಬ ನೆಂಚ್ಕೊಳ್ಳೋ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ಮೊಟ್ಟೆ ಇದೆ, ಬೇಯಿಸ್ಕೊಂಡು ಇಬ್ಬರು ಅದೆಲ್ಲ ಶೇರ್ ಮಾಡ್ಕೊಬಿಡೋದು ಅಷ್ಟೇ. ಸೊ ಇದನ್ನು ಸುದುಕ್ಸೋದು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಬರ್ತೀನಿ. ಖಾರ ರೆಡಿ ಮಾಡಿಕೊಂಡೆ ಸಿಗ್ತೀನಿ ಅಂತೆ. ಖಾರ ಒಂದು ಕೈ ತುಂಬಿಕೊಂಡು ಒಂದು ಕೈ ಮಾಡೋಕ್ಕಾಗಲ್ಲ, ಹಾಗಾಗಿ ಖಾರ ರೆಡಿ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ. ಮತ್ತು ನಿನ್ನೆ ನೈಟು ಚಿಕನ್ ಸಾರು ಮಾಡಬೇಕಾದ್ರೆ ನಿಮಗೆ ಫ್ರೈ ಮಾಡೋದು ತೋರಿಸ್ತೀನಿ, ಸಾಂಬಾರು ಮಾಡೋದು ತೋರಿಸ್ತೀನಿ ಅಂತ ಹೇಳಿದೆ. ಆದರೆ ಚಿಕನ್ ಸಾರು ಮಾಡೋದು ತೋರಿಸಿಲ್ಲ, ಫ್ರೈ ಮಾಡೋದನ್ನು ತೋರಿಸಿಲ್ಲ. ಎಲ್ಲ ಮಾಡಿಬಿಟ್ಟು ತಿಂದ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ಊಟ ನಾಷ್ಟ ಎಲ್ಲ ಮಾಡಿಬಿಟ್ಟು ಇವಾಗ ಮಧ್ಯಾಹ್ನ ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಾಂಬಾರು ಸ್ವಲ್ಪ ಇದೆ, ರೈಸ್ ಸ್ವಲ್ಪ ಇದೆ, ಸೊ ಎಲ್ಲ ಹಂಗೆ ಇದೆ. ಇವಾಗ ಈ ಲೆಮನ್ ಜ್ಯೂಸ್ಗೆ ಏನು ಮಾಡಿದ್ದೀನಿ ಅಂತಂದರೆ 2 ಏಲಕ್ಕಿ ಚೆನ್ನಾಗಿ ಕುಟ್ಬಿಟ್ಟು ಹಾಕಿ, 1 ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಬಿಟ್ಟು 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸಖತ್ತಾಗಿದೆ, ಟೇಸ್ಟ್ ಮಾಡ್ಕೊಂಡು ನೋಡಿದ್ದೀನಿ. ಇವಾಗ ಇದನ್ನು ಹಾಕ್ಕೊಡೋಣ ನಮ್ಮ ಮನೆಯವ್ರಿಗೆ. ತಗೋ ಪಾಪ. ವಾವ್, ಸೂಪರ್. ನಿಜ ಹೇಳ, ನಿಜ ಸೂಪರ್. ಇವ್ರು ಹೇಳ್ತಿದ್ರೆ ಏನಂತ ಗೊತ್ತಾ, ಮೊದಲೆಲ್ಲ ಜ್ಯೂಸ್ ಮಾಡೋದು ಚೆನ್ನಾಗಿರೋದು, ಇವಾಗ ಚೆನ್ನಾಗಿರೋದಿಲ್ಲ ಅಂತ ಹೇಳಿದ್ರು. ಲೆಮನ್ ಟೇಸ್ಟ್ ಕೊಟ್ಟಿರೋದು. ಲೆಮನ್ ಎಲ್ಲ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ, ಮತ್ತೆ ಏಲಕ್ಕಿ ಒಂದಾಗ್ತಿದ್ದೆ, 2 ಏಲಕ್ಕಿ ಸುಮ್ಮನೆ ಕುಟ್ಬಿಟ್ಟು ಹಂಗೆ ಹಾಕ್ಬಿಡ್ತಿದ್ದೆ. ಬಟ್ ಇವತ್ತು ಚೆನ್ನಾಗಿ ಪುಡಿ ಮಾಡಿ ಕ್ಲೀನಾಗಿ ಹಾಕಿದ್ದೀನ. ನಿಂಬೆಹಣ್ಣು ರಸ, ಆಮೇಲೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆಗೈತೆ, ಮತ್ತು ಇದು ನಿಂಬೆಹಣ್ಣು, ಆಮೇಲೆ ಇನ್ನೊಂದು ಏಲಕ್ಕಿ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಸಖತ್ತಾಗೈತೆ. ಆವಾಗಲೇ ಒಂದು ಎಳ್ನೀರು ತೊಗೊಬಂದು ಕೊಟ್ಟರು, ಕುಡಿದ್ಬಿಟ್ಟೆ. ಇನ್ನೊಂದು ಎಳ್ನೀರು ಐತೆ. ಆಮೇಲೆ ಇವಾಗ ಇದೊಂದು ಗ್ಲಾಸ್ ಫುಲ್ಲು ಚೆನ್ನಾಗಿ ಕುಡಿದ್ಬಿಟ್ಟು ಬಿಸಿಲಲ್ಲಿ ತಂಪು ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಪಾತ್ರೆಗಳು ತೊಳಿಬೇಕು, ಸ್ವಲ್ಪ ಐತೆ. ಆಲ್ಮೋಸ್ಟ್ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಏನಿಲ್ಲ, ಬಟ್ಟೆಗಳು ಮಷಿನ್ಗೆ ಹಾಕಿ ಬಟ್ಟೆ ಕೂಡ ಹಾರಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಬಿಟ್ಟೈತೆ. ಮಧ್ಯಾಹ್ನ ತಿಂದರೆ ಮಧ್ಯಾಹ್ನ ತೊಳೆಯೋದೊಂದೇ ಬಾಕಿ ಇರೋದು. ಓಕೆ, ಮತ್ತೆ ಸಿಗುವ. ಇವತ್ತು ವ್ಲಾಗ್ನ ನಾನು ಎಷ್ಟು ಕಂಟೆಂಟ್ ಇದ್ರೂ ಮಾಡಿಲ್ಲ ವ್ಲಾಗ್. ಟೈಮು ಸುಮಾರು 4 ಗಂಟೆ ಫ್ರೆಂಡ್ಸ್. 4 ಗಂಟೆ ಅಂದರೆ 4 ಗಂಟೆಗೆ ಒಂದು 5 ನಿಮಿಷ 6 ನಿಮಿಷ ಇದೆ. ಸೊ ಇವಾಗ ಬಟ್ಟೆ ಎಲ್ಲ ಒಗ್ದು ಹಾಕಿದ್ದೆ. ಒಗ್ದಿರ ನಾನು ಮಷಿನ್ ಇದೆಯಲ್ಲ, ಇವಾಗ ಹಾಗೆ ಮಷಿನಲ್ಲಿ ಎಲ್ಲ ಒಗ್ದು ಬೆಳಗ್ಗೆನೇ ಹಾರಾಕಿದ್ದೆ. ಸೊ ಏನು ಈ ಬಿಸಿಲಿಗೆ ಒಂದು ಹಾಫ್ ಆನ್ ಅವರ್ಗೆಲ್ಲ ಆರೋಗ್ಬಿಡುತ್ತೆ. ಆಲ್ರೆಡಿ ಫುಲ್ ಡ್ರೈ ಆಗಿಬಿಟ್ಟಿರುತ್ತಲ್ವ ವಾಷಿಂಗ್ ಮಿಷಿನಲ್ಲಿ, ಹಾಗಾಗಿ ಫುಲ್ ಎಲ್ಲ ಆರೈತೆ. ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಈ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರಾಪರಾಗಿ ಸ್ಟಾರ್ಟ್ ಮಾಡಬೇಕು. ಆಮೇಲೆ ರೆಸಿಪೀಸ್ ಎಲ್ಲ ಶೇರ್ ಮಾಡಬೇಕು ಅಂದ್ಕೊಂಡೆ. ಚಿಕನ್ ಗ್ರೇವಿ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ನಮ್ಮ ಮನೆಯವರಂತೂ ಲೆಮನ್ ಅದ್ರದ್ದು ಫ್ಲೇವರು, ಉಪ್ಪು, ಖಾರ ಎಲ್ಲ ಪರ್ಫೆಕ್ಟಾಗಿದೆ ಅಂತ ಹೇಳಿದರು. ಅಟ್ಲೀಸ್ಟ್ ರಿವ್ಯೂಸ್ ಅವರು ತೊಗೊಳೋಣ, ಅವ್ರ ಹತ್ರ ಹೆಂಗಿದೆ ಹೇಳೋ ಅಂತ ಅಂದ್ಕೊಂಡೆ. ಅದನ್ನು ತೆಗಿಯೋಕ್ಕಾಗಿಲ್ಲ. ಸರಿ, ನೆಕ್ಸ್ಟ್ ವ್ಲಾಗ್ನ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಈ ಬಟ್ಟೆ ಎಲ್ಲ ತೊಗೊಂಡೋಗ್ಬಿಟ್ಟು ಕ್ಲೀನಾಗಿ ಮಡಚಿಡಬೇಕು. ಇಟ್ಟಾದಮೇಲೆ ನಾನು ಫ್ರೆಶ್ ಅಪ್ ಆಗಬೇಕು. ಇನ್ನು ನಾಳೆ ಇವತ್ತಿಗೆ ರೆಡಿ ಆಗಬೇಕು. ಸೊ ನಾಳೆ ತುಂಬ ಒಳ್ಳೆ
ವಿಡಿಯೋ ಬರ್ತಾಯಿದೆ. ಏನು ವಿಡಿಯೋ ಅಂತಂದರೆ ನಂದು 7 ಮಂತ್ ಗ್ರೋತ್ ಸ್ಕ್ಯಾನಿಂದು ವ್ಲಾಗು. ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಒಂದು ಪ್ರಾಪರ್ ವ್ಲಾಗ್ ಇರುತ್ತೆ ನೋಡಿ. ಸೊ ಇವಾಗ ನಾವು ಬಟ್ಟೆ ಎಲ್ಲ ತೊಗೊಂಡೋಗಿ ಮಡಚಿಟ್ಬಿಟ್ಟು ಮನೆ ಗುಡಿಸ್ಬಿಟ್ರೆ ಪಾತ್ರೆಗಳು ಒಂದು ಸ್ವಲ್ಪ ಇದೆ, ಸ್ವಲ್ಪ ಪಾತ್ರೆ ತೊಳೆದ್ಬಿಟ್ರು ಫ್ರೆಶ್ ಅಪ್ ಆಗಬೇಕು ನಾನು. ಸೊ ಏನಕ್ಕೆ ನಾನು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಲ್ಲ ಅಂತಂದರೆ, ಬೆಳಗ್ಗೆ ಎಷ್ಟೇ ರೆಡಿ ಆಗಲಿ ಫ್ರೆಂಡ್ಸ್, ಸಂಜೆ ಅಷ್ಟರಲ್ಲಿ ಸ್ನಾನ ಮಾಡಿದಂಗೂ ಅನ್ಸಲ್ಲ, ಫ್ರೆಶ್ ಅಪ್ ಆಗಿದ್ದಂಗೂ ಅನ್ಸಲ್ಲ. ಈ ಬಿಸಿಲಿಗೆ, ಈ ಬೆವ್ರಿಗೆ ಯಪ್ಪ ದೇವರೇ ಸಾಕಾಗೋಗುತ್ತೆ. ಹಾಗಾಗಿ ನಾನು ಈ ಥರನ ಪ್ಲ್ಯಾನ್ ಮಾಡ್ಕೊಳ್ಳೋದು. ಸೊ ಸಂಜೆ ಹೊತ್ತು ಸ್ನಾನ ಮಾಡಿಕೊಂಡ್ರೆ ಅದು ಏನಿಲ್ಲ ಫ್ರೆಂಡ್ಸ್, ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಷ್ಟರಲ್ಲಿ ಸೆಕೆ ಬರ್ತಾ ಇರ್ತೈತೆ. ಈಗ ಸಾಯಂಕಾಲ ಏನು ಅಡುಗೆ ಮಾಡೋತ್ತಿದ್ದ ಗೊತ್ತಿಲ್ಲ, ತರಕಾರಿ ಏನೇನೂ ಇಲ್ಲ. ನಾಳೆ ತರಕಾರಿ ತೊಗೊಬರೋಣ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಆನ್ಲೈನಲ್ಲಿ ಆರ್ಡ್ರ್ ಹಾಕು ಅಂತಾರೆ. ಇತ್ತೀಚೆಗಂತೂ ಬ್ಲಿಂಕಿಟಲ್ಲೇ ಮತ್ತು ಇದು ಫ್ಲಿಪ್ಕಾರ್ಟಲ್ಲೇ 5 ಮಿನಿಟ್ಸ್ ಅಂತ ಇದೆ. ಅದರಲ್ಲಿ ಬಂದುಬಿಡುತ್ತೆ ಬೇಗ ಆರ್ಡರ್ ಮಾಡ್ರೆ. ಆಲ್ಮೋಸ್ಟ್ ಎಲ್ಲ ಅದರಲ್ಲೇ ಆರ್ಡರ್ ಮಾಡ್ಕೊತಿದ್ದೀನಿ. ಸೊ ನಾಳೆ ನಾನು ಹೋಗ್ಬಿಟ್ಟು ಏನೇನು ಬೇಕೆಲ್ಲ ತೊಗೊಬರ್ಬೇಕು. ಈ ಬಿಸಿಲಲ್ಲಿ ನಮ್ಮ ಮನೇಲಿ ಫ್ರಿಜ್ ಬೇರೆ ಇಲ್ವಾ, ಏನು ತೊಗೊಬಂದ್ರೂ 2ರಿಂದ 3 ದಿನಕ್ಕೆ ಎಲ್ಲ ಬತ್ತೋಗ್ದಂಗೆ ಹತ್ರ ಒಣಗೋದಂಗೆ ಆಗಿಬಿಡುತ್ತೆ. ತೊಗೊಬಂದ ತಕ್ಷಣ ಮಾಡಿಬಿಡ್ಬೇಕು. ಸೊ ತೊಗೊಬಂದ ತಕ್ಷಣ ನಾನು ಮಾಡಲ್ಲ, ಸೋಂಬೇರಿ ಬೀಳ್ತೀನಿ. ಜಾಸ್ತಿ ಮಾತಾಡ್ಕೊಂಡೇ ಇದ್ದೀನಿ. ಸೊ ಇವಾಗ ಬಟ್ಟೆ ಎಲ್ಲ ಎತ್ಕೊಂಡು ಹೋಗೋಣ ಬನ್ನಿ. ಸೊ ಎಲ್ಲ ಬಟ್ಟೆ ಎಲ್ಲ ಒಣಗಾಕಿದ್ದಲ್ಲ ಎಲ್ಲ ತೊಗೊಬಂದಿದ್ದೀನಿ. ಯಪ್ಪ ನಮಗೆ ಎಷ್ಟು ಭಾರ ಇದೆ ಫ್ರೆಂಡ್ಸ್, ಯಾಕಂದರೆ ಜಾಸ್ತಿ ಬಟ್ಟೆ ಇದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಭಾರ. ಕ್ಯಾಮ್ರಾ ತುಂಬ ಹತ್ತಿರ ಇದೆಯೋ ಏನೋ. ಈ ಬ್ಯಾಕ್ ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಚೆನ್ನಾಗಿದೆ ಅಂದ್ಬಿಟ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನ, ಗೊತ್ತಿರೋ ನನಗೆ. ಹಾಗಾಗಿ ರೀ, ಓ ಮೈ ಗಾಡ್, ಇದು ನಂದು. ಯಪ್ಪ ಭಗವಂತ, ಈ ಬಿಸಿಲು ಸಾಕು, ಈ ಬೆವರು ಸಾಕು ಅನಿಸ್ಬಿಟ್ಟಿದೆ. ಸೊ ಬಟ್ಟೆ ತೊಗೊಬಂದು ಹಾಕಿದ್ದೀನಿ. ಇದನ್ನು ಮಡಚ್ಬಿಟ್ಟು ಎತ್ತಿಟ್ಬಿಟ್ಟು ಹೇಳಿದ್ನಲ್ವ ಸಣ್ಣ ಪುಟ್ಟ ಕೆಲಸ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು ಅಷ್ಟೇ. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾಳೆ ವ್ಲಾಗ್ಗೆ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.